ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಶುಗರ್ ಬೀಡ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಮತ್ತು ಚೈನ್ ಸ್ಟಿಚ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ನಾನು ಅದಕ್ಕೆ ಮಾರ್ಕಿಂಗ್ ಮಾಡಿದ್ದೀನಿ, ನೆಕ್ಗೆ ಮಾರ್ಕಿಂಗ್ ಮಾಡಿದ್ದೀನಿ, ಮತ್ತು ಇದು ಸ್ಟೋನ್ ಚೈನ್ ಕೂಡ ಹೇಗೆ ಹಾಕೋದು ಅನ್ನೋದನ್ನು ನಾನು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಮಾತ್ರ ನಾನು ಇದು ಚೈನ್ ಸ್ಟಿಚ್ಚು ಮತ್ತು ಜರಿ ಥ್ರೆಡ್ಡಿಂದ ಮತ್ತು ಶುಗರ್ ಬೀಡ್ಸನ್ನು ಯಾವ ರೀತಿ ಅಟ್ಯಾಚಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ನಾನು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇದೆಲ್ಲ ಸಾಮಗ್ರಿ ತೊಗೊಂಡ್ಬಿಟ್ಟು ಒಂದು ನೆಕ್ ಡಿಸೈನ್ ಮಾಡ್ತೀನಿ ಇವತ್ತು ನಾನು. ಇವಾಗ ನಾನು ಜರಿ ಥ್ರೆಡ್ ತೊಗೊತಿದ್ದೀನಿ ನೋಡಿ, ಅದನ್ನು ನಾನು ತಳಗಡೆ ಬಿಗಿಯಾಗಿ ಒಂದು ಗಂಟನ್ನು ಹಾಕ್ತಾಯಿದ್ದೀನಿ. ಈ ರೀತಿ ನಾವು ಕೈಯಲ್ಲಿ ಹಿಡಿದ್ಬಿಟ್ಟು ಈ ರೀತಿ ನಾನು ಚೈನ್ ಸ್ಟಿಚ್ಚನ್ನು ಹಾಕೋತೀನಿ. ಚೈನ್ ಸ್ಟಿಚ್ಚು ಮಿನಿಮಮ್ ಇಲ್ಲ ಅಂದರೂ 4ರಿಂದ 5, ಅಂದರೆ ಈ ಥರ ರೌಂಡಾಗಿ 4ರಿಂದ 5 ಥರ ಬರಬೇಕು ನೋಡಿ. ಈ ಥರನೇ ಆ ಥರ ನಾವು ಚೈನ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಕೆಲವೊಂದು ಬ್ಲೌಸಿಗೆ ಇಲ್ಲ ಅಂದ್ರೂ ನಾವು ಇದರಿಂದ ಮಾಡಿದ್ರೂ ನಡೆಯುತ್ತೆ. ಏನಂದರೆ ಈ ಥರ ಬೀಡ್ಸ್ ಎಲ್ಲ ಅಟ್ಯಾಚಿಂಗ್ ಮಾಡಿ ಡೆಕೋರೇಟಾಗಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಟ್ರೆಂಡಿಂಗಲ್ಲಿರೋದು ಆರಿ ವರ್ಕ್ ಡಿಸೈನು. ಸೊ ಎಲ್ಲರೂ ಕಲೀರಿ ಅಂತ ಹೇಳ್ತೀನಿ. ಮನೇಲಿರೋ ಹೌಸ್ ವೈಫ್ಸ್ ಎಲ್ಲ ಆನ್ಲೈನ್ ಕ್ಲಾಸ್ ಹಚ್ಚಿ, ಆನ್ಲೈನ್ ಕ್ಲಾಸಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲರೂ ಕೂಡ. ಸೊ ಅಲ್ಲಿ ಹಚ್ಚಿ ಮತ್ತು ಅಲ್ಲಿ ಹಚ್ಚಿಬಿಟ್ಟು ಕಲೀರಿ. ಯಾಕಂದರೆ ಒಂದೊಂದು ಬ್ಲೌಸು ಸುಮ್ಮನೆ ಸಿಂಪಲ್, ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ವ ಈ ಡಿಸೈನು, ಮುಂದೆ ಬರೋ ವಿಡಿಯೋದಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇಮೇಜ್ ಹಾಕ್ತೀನಿ. ಸೊ ನಾನು ಮಾಡಿರೋ ಈ ಡಿಸೈನ್ಗೆ ಇಲ್ಲ ಅಂದ್ರೂ ಒಂದೊಂದು ಬ್ಲೌಸ್ಗೆ 900 ಅಷ್ಟು ತೊಗೋತಾರೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ. ನಾನು ಅಲ್ಲಿ ನೋಡಿ ಇವಾಗ ಸ್ವಲ್ಪ ಉದ್ದಕ್ಕಾಗಿದೆ ಇದು ಫೋನು. ಸೊ ನಾನು ನಿಮಗೆ ಕಾಣಲ್ಲ ನಾನು ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ಇಲ್ಲಿ ಕ್ಯಾಪ್ಚರ್ ಮಾಡಿ ಈ ರೀತಿ ಮಾಡಿ ಎಡಿಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ತಳಗಡೆಯಿಂದ ತೊಗೋಬೇಕಾದ್ರೆ ತುಂಬ ಈಸಿ ಆಗುತ್ತೆ ನೋಡಿ ಬೀಡ್ಸ್ ಅಟ್ಯಾಚಿಂಗ್ ಮಾಡುವಾಗ. ನಾನು ದಪ್ಪಗಾಗಿ ಇಲ್ಲಿ ಕಾಣ್ತಿರ್ಬೋದು ನೀವು ಫಸ್ಟ್ನೇ ವ್ಯೂವಲ್ಲಿ ನೋಡಿ, ಅಲ್ಲಿ ಕಾಣ್ತಿರ್ಬೋದು ನಿಮಗೆ. ಅಲ್ಲಿ ನಾನು ನೋಡಿ ಎಷ್ಟು ದಪ್ಪ ಇದು ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ ಅಂತ. ಅದೇ ಥರ ನಾವು ಪ್ರತಿಯೊಂದು ನೆಕ್ಕಿಗೆ ಚೈನ್ ಸ್ಟಿಚ್ಚನ್ನು ಆ ರೀತಿಯೇ ಹಾಕಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರನೇ ಮಾಡ್ತೀನಿ ನಾನು. ಯಾಕಂದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅಲ್ವಾ ಬೀಡ್ಸ್ ತೊಗೊಳಕ್ಕೆ, ಆ ಥರನೇ ನಾನು ತೊಗೋತೀನಿ ನೋಡಿ. ಮತ್ತು ತುಂಬಾ ನಾವು ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಕೇರ್ಫುಲ್ಲಾಗಿ ಯಾಕಿರಬೇಕಂದ್ರೆ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಸೂಜಿಯಿಂದ ಹರಿಯುತ್ತೆ. ನೋಡಿ ಈ ಥರ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡಿ ಹರಿಯೋ ಚಾನ್ಸಸ್ ಇರುತ್ತೆ. ನಾನು ನೀಡಲ್ಲೆಲ್ಲ ಮೇಲೆ ಎತ್ತುವಾಗ ಸ್ವಲ್ಪ ಚೆನ್ನಾಗಿಯೇ ಈ ಕಡೆ ಮುಂಭಾಗಕ್ಕೆ ಹಾಕಿಬಿಟ್ಟು ಹಿಂಭಾಗಕ್ಕೆ ತಿರ್ಗಿಸ್ಬಿಡೋದು ಅಷ್ಟೇ. ಆ ಥರ ಮಾಡಿ ಈ ಥರದ ವೀಡಿಯೋಗಳು ನಾನು ನಿಮಗಾಗಿ ತರ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ನೋಡಿ ಯಾವ ಥರ ಮಾಡಿದ್ದೀನಿ ನಾನು. ಈ ಥರ ನೋಡಿ ಅಲ್ಲಿ ನೋಡಿ ಕಾಣ್ತಿರ್ಬೋದು ನಾನು ಯಾವ ಥರ ಹಾಕ್ತಾಯಿದ್ದೀನಿ. ಬೀಡ್ಸ್ ಯಾವ ಥರ ಅಟ್ಯಾಚಿಂಗ್ ಆಗ್ತಾಯಿದೆ ನೋಡಿ. ಒಂದು ಸ್ವಲ್ಪ ಗ್ಯಾಪ್ ಆದರೂ ಪರವಾಗಿಲ್ಲ, ಯಾಕಂದರೆ ನಾವಲ್ಲಿ ದೊಡ್ಡ ಬೀಡ್ಸ್ ಇರ್ತಾವಲ್ವ ಅದನ್ನು ಅಟ್ಯಾಚಿಂಗ್ ಮಾಡಬೇಕು ಇನ್ನೊಂದು ರೌಂಡು. ಸೊ ನಾನು ಶುಗರ್ ಬೀಡ್ಸನ್ನು ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬರಬೇಕು ನೋಡಿ ಫಿನಿಶಿಂಗು. ಈ ಕಡೆ ನೋಡಿ ಫಸ್ಟ್ ನಂಬರ್ ವ್ಯೂವಲ್ಲಿ ಕಾಣ್ತಿರ್ಬೋದು ನಿಮಗೆ ಯಾವ ಥರ ಮಾಡಿದ್ದೀನಿ ನೋಡಿ. ನಾನು ಈ ಥರನೇ ವಿಡಿಯೋ ಮಾಡಿದ್ದೀನಿ, ಇಲ್ಲಿಂದ ಪೂರ್ತಿ ವಿಡಿಯೋ ನಾನು. ಸೊ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಗ್ಯಾಪ್ ಏನಿದೆ ಅದನ್ನು ನಾನು ಕವರ್ ಮಾಡ್ತೀನಿ ಆಮೇಲೆ, ಯಾಕಂದರೆ ಅಲ್ಲಿ ನಾನು ದೊಡ್ಡ ಬೀಡ್ಸ್ ಎಲ್ಲ ಹಾಕಬೇಕಲ್ವ, ಆವಾಗ ನಾನು ಅಲ್ಲಿ ಕವರ್ ಮಾಡ್ತೀನಿ ಅದನ್ನು. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಮಹಿಳೆಯರಿಗೆ ಹೇಳೋದು ಒಂದೇ ಅಂದರೆ ಮನೆಯಲ್ಲಿರೋ ಹೌಸ್ ವೈಫ್ ಇರ್ತಾರಲ್ವ ಅವರಿಗೆಲ್ಲ ಹೇಳೋದು ಒಂದೇ ಅಂದರೆ ಈ ಥರ ಕಲೆ ಎಲ್ಲ ಕಲ್ತಿರ್ಬೋದು. ಯಾಕಂದರೆ ನಾವು ಮನೆಯಲ್ಲೇ ಕೂತು ಸಾವಿರಾರುಗಟ್ಟಲೆ ದುಡಿಬೋದು ನೋಡಿ. ಮದುವೆ ಸೀಸನ್ ಇತ್ತು ಅಂದರೆ ನಮ್ಮ ಮುಂದೆ ಯಾರೂ ಇಲ್ಲ ನೋಡಿ, ಅಷ್ಟು ದುಡಿಬೋದು ನಾವು. ಗಂಡು ಮಕ್ಳಿಗಿಂತನೂ ಹೆಚ್ಚಿಗೆ ದುಡಿಮೆ ಇದೆ ನಮ್ಮ ಹೆಣ್ಮಕ್ಳು ಮಾಡೋ ಕೆಲಸದಲ್ಲಿ. ಸೊ ಒಂದು ಬ್ಲೌಸದ ರೇಟು ಮಿನಿಮಮ್ 1,800 ಹೊರಗೇ ನೋಡಿ. ಮೆಷಿನ್ ಆರಿ ವರ್ಕ್ಗೆ ಮಾತ್ರ 300ದಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಹ್ಯಾಂಡ್ ವರ್ಕು ಪೂರ್ತಿ ಡಿಸೈನ್ ಏನಿದೆ ಅದರದಿಂದ ನಾವು ಇಷ್ಟನ್ನು ಗಳಿಸ್ಬೋದು ನೋಡಿ. ಒಂದೊಂದು
ಮಿನಿಮಮ್ ಇಲ್ಲ ಅಂದ್ರೂ ಒಂದು ಬ್ಲೌಸಿಗೆ 1000 ನಾವು ಗಳಿಸ್ಬೋದು ನೋಡಿ ಫ್ರೆಂಡ್ಸ್. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಸ್ವಲ್ಪ ಮಾತುಕತೆ ಮತ್ತೇನೇನಿಲ್ಲ ನೋಡಿ. ನಾನು ಯಾವ ಥರ ಕೈಯನ್ನು ಮೂವ್ ಮಾಡ್ತಾ ಇದ್ದೀನಿ ಅಂತ ಆ ಥರ ಮೂವ್ ಮಾಡಿ ಕಲಿಯೋದು ತುಂಬ ಕಷ್ಟ. ಆದರೆ ಕಲಿಯೋ ತನಕ ಅಷ್ಟೇ ಕಷ್ಟ ಆಗುತ್ತೆ, ಕಲಿತ ಮೇಲೆ ಎಲ್ಲ ಈಸಿ ಆಗುತ್ತೆ, ಕಲಿಯಲ್ದೆ ಏನೂ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಕಲೆಗೆ ನಾವು ಬೆಲೆ ಕೊಟ್ಟು ಕಲೆನ ಮನಸ್ಸಿಂದ ಕಲಿಬೇಕು ನೋಡಿ. ಇದನ್ನೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸ್ವಂತ ಅನುಭವದ ಮೇಲೆ ಒಂದೆರಡು ಮಾತನ್ನು ಹೇಳಿದ್ದೀನಿ ಅಷ್ಟೇ. ಸೊ ನಿಮಗೆಲ್ಲ ನನ್ನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಒಂದು ಕಮೆಂಟು ನನಗೆ ತುಂಬಾ ಹುಮ್ಮಸ್ಸು ತುಂಬುತ್ತೆ ಮತ್ತು ವಿಡಿಯೋ ಮಾಡೋದಕ್ಕೆ. ಸೊ ನೋಡಿ ಯಾವ ಥರ ಆಗಿದೆ ಅಂತ, ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಡಿಸೈನ್ ಎಲ್ಲ. ನಾನು ಅಲ್ಲಿ ದಾರನ ಸುತ್ಕೊಂಡಿದ್ದೀನಿ, ಸಾರಿ ಅಲ್ಲಿ ನಾನು ಇವಾಗ ಇದು ಸುತ್ಕೋಬೇಕಾಗಿತ್ತು. ಅಂದರೆ ದಮ್ ದಾರ ಇರುತ್ತಲ್ವ, ಅದು ನೂಲನ್ನು ಹೆಣಿತಾರೆ ನೋಡಿ, ಆ ದಾರದಿಂದ ಸುತ್ಕೋಬೇಕಾಯ್ತು. ಸದ್ಯಕ್ಕೆ ನನ್ನ ಹತ್ರ ಆ ದಾರ ಇಲ್ಲ ಅಂತ ನಾನು ಸ್ಟಿಚಿಂಗ್ ಮಾಡೋ ದಾರನ ಸುತ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ನೆಕ್ ಡಿಸೈನ್ ಬರುತ್ತೆ. ಮತ್ತು ನಾವೇ ಮನೇಲಿ ಕೂತು ಆರಿ ವರ್ಕ್ ಸಿಲಾಯಿ ಮಾಡಿಲ್ದವರು ಆರಿ ವರ್ಕ್ ಮಾಡಿ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರತಿಯೊಂದು ಬ್ಲೌಸಿಗೂ ಅಷ್ಟು ದುಡ್ಡು ತೊಗೋಬೋದು. ಅದ್ರ ಜೊತೆ ನಾವು ಟೈಲರಿಂಗ್ ಏನಾದರೂ ಕಲಿತ್ಬಿಟ್ರೆ ತುಂಬಾ ನಮ್ಮ ಮುಂದೆ ಯಾರೂ ಇಲ್ಲ ಆ ಥರ ಆಗುತ್ತೆ ನೋಡಿ. ನಾನು ಕೂಡ ಇಂಥ ಒಂದೊಂದು ಬ್ಲೌಸ್ಗೆ ಬಂತು ಅಂದರೆ ಸಿಲಾಯಿ ಹಿಡಿದು ನಾನು ಇಷ್ಟಿಷ್ಟಂತ ಪ್ರೈಸ್ ಮಾಡ್ತೀನಿ ನೋಡಿ. ಸೊ ನಾನು ಯಾವ ಥರ ನಾವು ತೊಗೋತೀನಿ ಅನ್ನೋದನ್ನು ಯಾರಿಗೆಲ್ಲ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇವಾಗ ಹಾಕಿದ್ದೀನಿ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂತು ನೋಡಿ. ಇವಾಗ ನಾನು ಈ ಕಡೆಯಿಂದ ಹಾಕಿದೆ, ಮೊದಲು ನಿಮ್ಗೆ ತೋರಿಸ್ಬೇಕಂತ ನಾನು ಆ ಕಡೆಯಿಂದ ಹಾಕಿದೆ. ಸೊ ವಿಡಿಯೋ ಸುಮ್ಮನೆ ಕಸ್ಟಮರ ಬ್ಲೌಸ್ಗಳು ಎಲ್ಲ ಬರ್ತಿರ್ತವೆ, ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಸಾರಿ. ಲೈವನ್ನು ಮಾಡ್ತೀನಿ, ಎಷ್ಟು ಅಂದರೆ ಒಂದು ಗಂಟೆಗದ ಮಾಡ್ತೀನಿ ಅಷ್ಟೇ. ಲೈವಲ್ಲಿ ಹೇಳು ಅಂದರೆ ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಸುಮ್ಮನೆ ನನ್ನ ಟೈಮ್ ಪಾಸು, ನನ್ನ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಗೊಳೆಯಾಗಿ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ ಎಲ್ಲ, ನಮ್ಮ ಕರಿಯರ್ ಬಗ್ಗೆ ಎಲ್ಲ ಈ ಥರ ಇರುತ್ತೆ ನಮ್ಮ ಲೈವು, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಯಾವ ಥರ ಬಂತು ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಯಾವ ಥರ ಇದೆ ಅಂತ. ಈ ವಿಡಿಯೋ ಮಾತ್ರ ಕೊನೆವರೆಗೂ ನಾನು ಈ ಥರನೇ ತೋರಿಸಿದ್ದೀನಿ, ಯಾಕಂದರೆ ನಾನು ಹಾಕಿರೋ ಬೀಡ್ಸ್ ಎಲ್ಲ ನಿಮಗೆ ಗೊತ್ತಾಗಬೇಕು ನೋಡಿ, ಅದಕ್ಕೆ ನಾನು ಈ ಥರನೇ ಮಾಡಿದ್ದೀನಿ ನೋಡಿ. ಸೊ ನೋಡಿ ಯಾವ ಥರ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಹೆಣ್ಮಕ್ಳು ಎಲ್ಲ ಮನೆಯಲ್ಲಿ ಕೂತು ಏನೋ ಮಾಡೋದಿರೋದಿಲ್ಲ. ಸೊ ನಾವು ಕಲೆಯನ್ನು ಕಲಿಬೇಕು ನೋಡಿ. ಯಾಕಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಥರ ಆಗುತ್ತೆ. ಶಾಲೆನೇ ಕಲಿತ್ರೇ ಎಲ್ಲನೂ ಇರುತ್ತೆ ಅಂತ ಏನಿಲ್ಲ, ನಮ್ಮ ಕಲೆನೂ ನಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ. ಸೊ ಈ ಒಂದೆರಡು ಮಾತಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.